ಅತ್ಯಂತ ಅದ್ದೂರಿಯಾಗಿ ತೆರೆ ಕಂಡಿದೆ. ಫಸ್ಟ್ ಶೋ ವೀಕ್ಷಿಸಿ ಈಗಷ್ಟೇ ಜನರು ಆಚೆ ಬರ್ತಿದ್ದಾರೆ. ಬನ್ನಿ ಅವ್ರು ಮಾತಾಡ್ಸೋಣ. ಸಿನಿಮಾ ಆಗಿತ್ತು ಸರ್? ಪೊಲೀಸ್ನವರು ಸಿನಿಮಾ ಸೂಪರ್ ಸೂಪರ್ ಚೆನ್ನಾಯ್ತು ಸರ್. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ನೆಕ್ಸ್ಟ್ CM ಡಿ ಬಾಸ್ ಸೂಪರ್ ಸೂಪರ್ ಸೂಪರ್. ಮೀಡಿಯಾದವ್ರಿಗೆ ಸೂಪರ್ ಅಲ್ಲ ಸೂಪರ್ ಭಯಂಕರ ಸೂಪರ್ 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 ಮತ್ತೆ ಬರ್ತೀನಿ ಸೂಪರ್ ಮೂವಿ ಸೂಪರ್ ಆಗಿದೆ ಸರ್. ಬಾಸ್ ಆಬ್ಸೆನ್ಸ್ ಅಲ್ಲೂ ಈ ತರ ಕ್ರೇಜ್ ಹುಟ್ಟಾಕ್ಬೇಕಂದ್ರೆ ಕನ್ನಡ ಇಂಡಸ್ಟ್ರಿಲಿ ಒಂದೇ ಹೆಸರು, ಅದು ಡಿ ಬಾಸ್. ಡೆವಿಲ್ ಮೂವಿ ಹೆಂಗಿದ್ರೆ ಒಂದೊಂದು ಸೀನು ಸೀಕ್ವೆನ್ಸ್ ಮಾತ್ರ ಮಸ್ತಾಗಿದೆ, ಫೈಟ್ ಸೀಕ್ವೆನ್ಸ್ ಮಾತ್ರ ಮಸ್ತಾಗಿದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಥಿಯೇಟರ್ ಬಂದ್ರೆ ನೋಡಿ ಅಂತ ಹೇಳ್ತಾರೆ. ಪೈರಸಿ ಮಾಡಬೇಡಿ, ಆದಷ್ಟು ಬೇಗ ಬರ್ತೀನಿ ಅಂತಂದ್ರು. ಅದೇ ತರ ಒಂದೊಂದು ಸೀನು ಅಷ್ಟೇ. ಈ ಕ್ರೇಜ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದು ಎಂಟರ್ ಕನ್ನಡ ಇಂಡಸ್ಟ್ರಿನ ತಿರುಗಿ ಮಾಡ್ತಾ ಇದೆ. ಥ್ಯಾಂಕ್ ಯು. ನಿಜವಾಗ್ಲೂ ಎಲ್ಲರೂ ಕೂತು ನೋಡ್ಬೋದು ಸಿನಿಮಾ, ಅಷ್ಟು ಸೂಪರ್ ಆಗಿದೆ. ಮಾಧ್ಯಮದವ್ರಿಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಅಪಪ್ರಚಾರ ಮಾಡಬೇಡಿ ನಮ್ಮ ಬಾಸ್ ಬಗ್ಗೆ. ಯಾಕಂದ್ರೆ ಯಾರಿಗೂ ಯೋಗ್ಯತೆ ಇಲ್ಲ. ಆ ಲೆವೆಲ್ ಆಕ್ಟಿಂಗ್ ಮಾಡಿದಾರೆ ಗುರು. ಏನ್ ಆಕ್ಟಿಂಗ್ ಬರೋದು, ಕಳೆದೋಗಿವೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ಅಭಿಮಾನಿ ಅಂತ ಹೇಳ್ತಾ ಇಲ್ಲ, ನಾರ್ಮಲ್ ಪರ್ಸನ್ ಆಗಿ ಹೇಳ್ತಾ ಇದೀನಿ. ಆಕ್ಟಿಂಗ್ ಮಾತ್ರ ಕಿಚ್ಚು ಗಿಲಿಗಿಲೆ. ಇದೇ ನೆಮ್ಮದಿ ಆಗಿರ್ಬೇಕು. ಜೈ ಡಿ ಬಾಸ್. ಅದ್ದೂರಿ ಆಗೋದ್ ಮೂವಿ, ಅದ್ದೂರಿ ಆಗೋದ್ ಮೂವಿ. ಜೈ ಡಿ ಬಾಸ್. ಇದೇ ನೆಮ್ಮದಿ ಆಗಿರ್ಬೇಕು. ಡೆವಿಲ್ 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 ಸೂಪರ್ ಸ್ಟಾರ್ ಜಸನಿಗೆ ಫಿಲಂ ಸೂಪರ್ ಆಗಿದೆ ಸರ್. ಅಪ್ಪನೇ ಮಗನೇ. ನೋಟಂಕಿನ ಡೆವಿಲ್ ಈಚೆ ಬರ್ಲಿ, ಇನ್ನ ಹಬ್ಬ ಮಾಡ್ತೀವಿ. ಮಾತಾಡ್ಬೇಕಾ? ಯಾಕೆ ಗೊತ್ತಿಲ್ವಾ? ಕೈ ನೋಡಿ ಹೆಂಗ್ ನಡಕ್ತೈತೆ, ಗೂಸ್ ಬಂಪ್ಸ್ ಒಳಗ ನೋಡ್ರಿ ಗೊತ್ತಾಗುತ್ತೆ. ಕ್ಲೈಮ್ಯಾಕ್ಸ್ ಅಲ್ಲಿ ಡೈರೆಕ್ಟ್ ಏನ್ ಹೇಳಿದ್ರು, ಹುಳ ಬಿಡ್ಕೊಂಡು ಈಚೆ ಬರ್ತೀವಿ ಅಂತ ಪರ್ಫೆಕ್ಟ್ ಹುಳ ಬಿಡ್ಕೊಂಡೆ ಈಚೆ ಬರ್ತಾ ಇದೀವಿ. ಕ್ಲೈಮ್ಯಾಕ್ಸ್ ಅಲ್ಲಿ ಏನ್ ಹೇಳಿದ್ರು ಡೈರೆಕ್ಟ್ ಪರ್ಫೆಕ್ಟ್ ಆಗ್ತದೆ. ನಂಬಾಸು ಯಾರು? ಚಾಲೆಂಜಿಂಗ್ ಸ್ಟಾರ್. ನಂಬಾಸು ಯಾರು? ಚಾಲೆಂಜಿಂಗ್ ಸ್ಟಾರ್. ಜೈ ಡಿ ಬಾಸ್. ಮೋಸ್ಟ್ಲಿ ಯಾರೋ ಡಬಲ್ ಆಕ್ಟಿಂಗ್ ಬರಲ್ಲ ಅನ್ಕೊಂಡಿರ್ಬೋದು. ಫಸ್ಟ್ ಡಬಲ್ ಆಕ್ಟಿಂಗ್ ಬರಲ್ಲ ಅನ್ಕೊಂಡ್ರಿಗೆ ಫಸ್ಟ್ ಡಬಲ್ ಆಕ್ಟಿಂಗ್ ಬಂದು ನೋಡಕ್ ಹೇಳ್ರಿ. ಯಾರ ಆಕ್ಟಿಂಗ್ ಬರಲ್ಲ ಅಂತ ಹೇಳಿದ್ದ, ಇಲ್ಲಿ ಆಕ್ಟಿಂಗ್ ಅಪ್ಪ ಕಣಪ್ಪ ನಮ್ ಡಿ ಬಾಸು. ಏನ್ ಊಹೆ ಮಾಡಿದ್ರಿ, ಅದಕ್ಕೂ ಬೇರೆ ಲೆವೆಲ್ ಅಲ್ಲಿ ಇದೆ ಫಿಲಮ್. ಅದಕ್ಕೂ ಬೇರೆ ಲೆವೆಲ್. ಡೈಲಾಗ್ಸ್ ಎಲ್ಲ ಅಣ್ಣ ಅಲ್ಟಿಮೇಟ್ ಆಗಿದೆ, ಅದ್ರ ಬಗ್ಗೆ ಮಾತೇ ಇಲ್ಲ. ಟ್ವಿಸ್ಟ್ ಇದೆ, ನೋಡ್ಲೇಬೇಕು ಎಲ್ಲ ಮೂವಿ. ಡಿ ಬಾಸ್ ಅವರ ನೆಕ್ಸ್ಟ್ ಲೆವೆಲ್ ಆಕ್ಟಿಂಗ್ ನೋಡ್ಬೇಕಂದ್ರೆ ಡೆವಿಲ್ ನ ಕಂಪಲ್ಸರಿ ನೋಡ್ಲೇಬೇಕು ಎಲ್ಲರೂ. ಹೋಗ
ವಿಜಯಲಕ್ಷ್ಮಿ ಹಿಂದಿದೆ ಮುಂದೆ ಮುಂದೆ ಬಾಸು ಮೂವಿ ಇಷ್ಟ ಆಗ್ತಾಕಿಲ್ಲ ಸೂಪರ್ ಕರ್ನಾಟಕಕ್ಕೆ ಇಷ್ಟೇ ಸೂಪರ್ ಫಿಲಂ ಆಗ್ಲಿ ಓಕೆ ಥ್ಯಾಂಕ್ ಯು ನಮ್ ಸ್ಟಾರ್ MGS ಬೈಸ್ ನಮ್ ಸ್ಟಾರ್ ಮೆಜೆಸ್ಟಿಕ್ ಜೈ ಡಿ ಬಾಸ್ ಜೈ ಡಿ ಬಾಸ್ ಡಿ ಬಾಸ್ ಗೆ ಜೈ ಖುಷಿಗೋಸ್ಕರ ಹಾಕಿದೀವಿ. ನಮ್ ಬಾಸ್ ಅಲ್ವಾ, ಅದಕ್ಕೆ ತುಂಬಾ ಖುಷಿ ಆಗ್ತಿದೆ. ಅವ್ರಿಲ್ಲ ಅಂದ್ರೂ ಇಷ್ಟು ಸೆಲೆಬ್ರೇಟ್ ಮಾಡ್ತಾ ಇದಾರೆ ಎಲ್ಲರೂ. ಎವ್ರಿ ಒನ್ ಮಸ್ಟ್ ಅಂಡ್ ಶುಡ್ ವಾಚ್. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದು ಟ್ವಿಸ್ಟ್ ಕೊಟ್ಟಿದ್ದಾರೆ, ಎಲ್ಲರೂ ನೋಡ್ಬೇಕು. ಬೇಜಾರಿದೆ, ಬಟ್ ಅವ್ರ ತಲೆ ಎತ್ತಿ ನಡೆಯೋ ತರ ನಾವು ಫ್ಯಾನ್ಸ್ ಇದೀವಿ, ನೋಡ್ಕೋತೀವಿ. ಥ್ಯಾಂಕ್ ಯು ಸೋ ಮಚ್. ಸಿನಿಮಾ ಮಾತ್ರ ಅಲ್ಟಿಮೇಟ್, ಕ್ಲೈಮ್ಯಾಕ್ಸ್ ಅಂತ ಇನ್ನ ಸೂಪರ್. ಇದ್ರೆ ನೆಮ್ಮದಿಯಾಗಿರ್ಬೇಕಂತ ಡೈಲಾಗ್ ಹೇಳಿದ್ರು. ಮೂವಿಯಾಗಿ ನೋಡ್ಕೆ ಗೊತ್ತಾಯ್ತು ಇದ್ರೆ ನೆಮ್ಮದಿಯಾಗಿರ್ಬೇಕು ಅಂತ. ಸಿಎಂ ದರ್ಶನ ಆದ್ರೆ ಇಡೀ ಕರ್ನಾಟಕದಲ್ಲಿ ಏನೇನ್ ಸಮಸ್ಯೆಗಳವ ಎಲ್ಲ ತಿದ್ರು. ಯಾಕಂದ್ರೆ ಹೆಣ್ಮಕ್ಳು ಪರವಾಗಿ ಮಾತಾಡೋದು ಅವ್ರೊಬ್ಬರೇ ಡಿಬತ್ತು. ಅವ್ರು ನಮ್ಗೆ ಯಾಕೆ ಇಷ್ಟ ಆಯ್ತಾರೆ ಅಂದ್ರೆ ಯಾವತ್ತೂ ಸ್ಟೇಟ್ ಪರವಾಗಿ ಮಾತಾಡ್ತಾರೆ, ಅದಕ್ಕೆ ಇಷ್ಟ ಆಗೋದು. ಜೈ ಡಿಬೋ. ದರ್ಶನ್ ಇಲ್ಲ ಏನಿಲ್ಲ. ನನ್ನೊಂದರಲ್ಲಿ ಸಾರಥಿ ಇಟ್ಟಾಗಿತ್ತು. ಇವಾಗ ಅದೇ ಮೂವಿ ಡೆವಿಲ್ ಬರ್ತಿದೆ. ಡೆವಿಲ್ ಬಂದಾಯ್ತು, ಹಬ್ಬ ಶುರು ಆಯ್ತು. ಅಭಿಮಾನಿಗಳಿಗೆಲ್ಲ ಜೈ ಡಿಬೋ. ಡೆವಿಲ್ಗೆ ಹೇಳೋದಂದ್ರೆ ನಮ್ ಡಿ ಬಾಸ್ ಒಣ ಬರ್ಲಿ, ಅವಾಗ ಐತಿ ಡಿ ಬಾಸ್ ಬರ್ಲಿ ಹೊರಗೆ. ಯಾರ್ಯಾರೋ ಹೇಳ್ತಾರೆ ಏನೇನೋ ಅಂತ, ಯಾರ ಬಗ್ಗೆ ತಲೆ ಕೆಡ್ಸ್ಕೊಳಕೋಬೇಡಿ. ಬನ್ನಿ ಸಿನಿಮಾ ನೋಡಿ, ಇಡೀ ಕರ್ನಾಟಕದ ಹಬ್ಬ ಆಚರಿಸಿ. ಥಿಯೇಟರ್ಸ್ಗಳೆಲ್ಲ ಉರ್ಕೋಬೇಕು. ಉರ್ಸೋರ್ಗೆ ಉರ್ಸೋರ್ ಇರ್ತಾರೆ. ನಮ್ಮ ಬಾಸು ಒಳಗಿದ್ರು ಹುಲಿನೇ, ಹೊರಗಡೆ ಇದ್ರು ಹುಲಿನೇ. ಆನೆ ಎಲ್ಲಿದ್ರು ಆನೆನೆ. ಆನೆಗೆ ಎದುರು ಬರ್ಬಾರ್ದು, ಜಗ್ಗುನು ಎದುರಾಕಬಾರ್ದು. ಎದುರಾಕೊಂಡ್ರೆ ಭದ್ರವಾಗಿ ಹೋಗುತ್ತೆ. ಅವರೆಗೂ ಇರ್ತೀವಿ ನಿನ್ನಿಂದ. ಜೈ ಡಿಬಾಸ್. ಬ್ರೋ ನೇರ ಮನೆ ಚಿನ್ನ ನೋಡ್ಬಾ ಅಂದ. ಚಿನ್ನ ಇವಾಗ ನೀನ್ ನೋಡ್ಬಾರ ಥಿಯೇಟರ್ ಮುಂದೆ. ಕೈ ದೋತ್ಯ ನಿನ್ನ ಕಣ್ಣೇನು. ಯಾಕು ಸಾಲ ಇತ್ತು ಇವಾಗ ಡೆವಿಲ್ ಬಂದೈತೆ ನೋಡಿ ಅಷ್ಟೇ. ಇದ್ರೆ ನೆಮ್ಮದಿಯಾಗಿರ್ತೀವಿ ಎಲ್ಲರೂ ನಾವು. ಇದ್ರೆ ನೆಮ್ಮದಿಯಾಗಿರ್ಬೇಕು. ಡಿ ಬಾಸ್ ಸಣ್ಣ ಎಲ್ಲ ಹುಡುಗಿಯರ ವೇಲು ಇವತ್ತು ರಿಲೀಸ್ ಆಗೈತೆ ನಮ್ ಡೆವಿಲ್.
ನಡೆದಿದ್ದೇವರೇ ಜೈ ಡಿಬಾಸ್ ನಡೆದಿದ್ದಾರೆ ಜೈ ಡಿಬಾಸ್ ಕೊಡಕ್ಕಾಗತ್ತಾ ಅಲ್ಲಿ ಕೊಡ್ಬೇಕಲ್ಲ ಆಗತ್ತೆ ಅಲ್ಲಾರ್ದ ಬಿಟ್ಟು ಇಟ್ಸ್ ವೆರಿ ಗುಡ್ ಸಿನಿಮಾ ಎಲ್ಲೊಂದು ಪುಟ್ಟ ಪಾಪು ಇರುವುದು, ಪೋಟ ತೆಗೆಲ್ಲ ಅದಕ್ಕೆ ಬಲು ಕೋಪ ಬರುವುದು, ಪೋಟ ತೆಗೆದ ಕೈಯ ಪಾಪು ಮುರಿದು ಬಿಡುವುದು. ಸರ್ಸು ಪಾಪು ಹೆಸರು ಕೇಳಲ್ವಾ? ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.